ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಭೀಮನಗರ್, ಮೈಲೂರು ಬಡಾವಣೆಗಳಲ್ಲಿ ಸಚಿವರಾದ ಪ್ರಭು ಚವ್ಹಾಣ್, ಯುವ ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿಯವರ ನೇತೃತ್ವದಲ್ಲಿ ಜಿಎನ್ ಫೌಂಡೇಶನ್ ವತಿಯಿಂದ ಆಹಾರ ಕಿಟ್ ವಿತರಣೆ. ವಸತಿ ಯೋಜನೆ ಅಕ್ರಮ ಆರೋಪ ಹಿನ್ನೆಲೆ ಈಶ್ವರ್ ಖಂಡ್ರೆ ರಾಜೀನಾಮೆಗೆ ಸುದ್ದಿಗೋಷ್ಠಿಯ ಮೂಲಕ ಸಂಸದ ಭಗವಂತ್ ಖೂಬಾ ಆಗ್ರಹ. ಗಡಿ ಜಿಲ್ಲೆ ಬೀದರ್ನಲ್ಲಿ 12 ವರ್ಷದ ಮಗು ಸೇರಿದಂತೆ 3ರಲ್ಲಿ ಕೋವಿಡ್-19 ಸೋಂಕು ಪತ್ತೆ, 26ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ಪಿಎಂ ಮತ್ತು ಸಿಎಂ ಕೇರ್ ಬೀದರ್ ನಗರ ಮಂಡಲ ಪ್ರಭಾರಿ ಬಾಬುವಾಲಿ ಅವರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾಶಕ್ತಿ ಕೇಂದ್ರ ಬೂತ್ಗಳ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಂವಾದ. ನಗರದ ಅಂಬೇಡ್ಕರ್ ವೃತ್ತದ ಬಳಿಯ ಸಚಿವರ ಕಚೇರಿ ಆವರಣದಲ್ಲಿ ಸಚಿವರಾದ ಪ್ರಭು ಚವ್ಹಾಣ್ ಅವರಿಂದ ಬಡ ಜನರಿಗೆ ಆಹಾರ ಕಿಟ್ ವಿತರಣೆ. ವಾರ್ತೆ ವಿವರ. ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿದ ಬಡ ಜನರಿಗಾಗಿ ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ಸಹಾಯ ಹಸ್ತ ಚಾಚಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ನೇತೃತ್ವದಲ್ಲಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ನಗರದ ವಿವಿಧೆಡೆ ಬಡ ಜನರಿಗೆ ಆಹಾರ ಧಾನ್ಯದ ಕಿಟ್ ಅನ್ನು ಉಚಿತವಾಗಿ ವಿತರಿಸಿದರು. ಭೀಮನಗರ್, ಮೈಲೂರು ಸೇರಿದಂತೆ ವಿವಿಧೆಡೆ ನಿರ್ಗತಿಕರು, ವಿಧವೆಯರು, ಕೂಲಿ ಕಾರ್ಮಿಕರು, ಅಲೆಮಾರಿಗಳು ಮತ್ತು ಬಡವರಿಗೆ ತಲಾ 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಕೆಜಿ ಸಿಹಿ ಎಣ್ಣೆ ಮತ್ತು 1 ಕೆಜಿ ಉಪ್ಪು, ಮಾಸ್ಕ್, ಪೌಷ್ಟಿಕಾಂಶ ಮಾತ್ರೆ ಹಾಗೂ ಮತ್ತಿತರ ಸಾಮಗ್ರಿಗಳನ್ನೊಳಗೊಂಡ ಕಿಟ್ ಅನ್ನು ವಿತರಿಸಿದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಬೀದರ್ನಲ್ಲಿ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಅವ್ರ ವತಿಯಿಂದ, ಅವರ ಕಂಪನಿ ವತಿಯಿಂದ, ಗುರುಪಾದಪ್ಪ ನಾಗರಪಳ್ಳಿ ಫೌಂಡೇಶನ್ ವತಿಯಿಂದ ಎಲ್ಲ ಅಲಿಮಾರಿ ಜನಾಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ಸಮಾಜರಿಗೆ ಅವರು ಅಕ್ಕಿ ಕಿಟ್ ಕೊಡ್ತಾ ಇದ್ದಾರೆ. ಈ ಬಡವರಿಗೆ, ಈ ಒಳ್ಳೆ ಬೆಳವಣಿಗೆ ಸಲುವಾಗಿ ನಾನು ಸೂರ್ಯಕಾಂತ್ಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದಿಸ್ತೀನಿ. ಈ ಗರೀಬರ ಕೆಲಸ ಭಾಳ ಒತ್ತಡಿತ್ತು. ಲಾಕ್ಡೌನ್ ಏನೋ ಅವ್ರು ಸಿಗ್ತಾ ಇಲ್ಲ, ಶಾಪ್ ಕ್ಲೋಸ್ ಆಗಿದ್ದಾರೆ, ದುಕಾನ ಆಗಿದ್ದಾರೆ, ಸಲುವಾಗಿ ಅವ್ರಿಗೂ ಮಾಡ್ತಾಯಿದ್ದಾರೆ. ಅವ್ರಿಗೂ ನಾನು ವಾಪೀಸ್ ಅಭಿನಂದಿಸ್ತೀನಿ. ಆಮೇಲೆ ಬೀದರ್ ಮಹಾಜನತೆಗೆ ತಮ್ಮ ಮುಖಾಂತರ ಕೈ ಜೋಡಿ ವಿನಂತಿ ಮಾಡ್ತಾಯಿದ್ದೀನಿ. ಈ ಕೋವಿಡ್-19 ಕರೋನಾ ಮಹಾಮಾರಿ ಡೇಂಜರ್ ಮಹಾಮಾರಿ ಇದೆ. ಡೈಲಿ ಭಾಳ ಜಾಸ್ತಿ ತೇಜ್ಗತಿನ ಈ ಪಾಸಿಟಿವ್ ಆಗ್ತಾ ಇದೆ. ಸಲುವಾಗಿ ನಮ್ಮೆಲ್ಲ ಬೀದರ್ ಮಹಾಜನತೆ ಅವರು ಮನವಿ ಮಾಡ್ತಾಯಿದ್ದೀನಿ. ಅವರು ಮನೆಗೆ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಪ್ರಧಾನಮಂತ್ರಿ ಆದೇಶ ಪಾಲನೆ ಮಾಡಲೇಬೇಕು, ನಮ್ಮ ಮುಖ್ಯಮಂತ್ರಿ ಆದೇಶ ಪಾಲನೆ ಮಾಡಬೇಕು, ಈ ವಿನಂತಿ ಮಾಡ್ತೀನಿ. ಬೀದರ್ ನಗರದ ವಾರ್ಡ್ ನಂಬರ್ 27ರಲ್ಲಿ ಪ್ರತಿ ಮನೆಗೆ ಜಿಎನ್ ಫೌಂಡೇಶನ್ ವತಿಯಿಂದ ಆಹಾರ ಧಾನ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮನೆಯಲ್ಲೇ ಇದ್ದಂಥ ಅನೇಕ ಜನ ಕೂಲಿ ಕಾರ್ಮಿಕರು
ಊಟದ ಸಾಮಗ್ರಿಗಳು ಮನೆಯಲ್ಲಿ ಇರಲಾರದ ಸಂದರ್ಭದಲ್ಲಿ ಅತ್ಯಂತ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ GN ಫೌಂಡೇಶನ್ನ ಮುಖ್ಯಸ್ಥರಾದಂಥ ಶ್ರೀ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಇವತ್ತು ಮೈಲೂರು ಗ್ರಾಮಕ್ಕೆ ಬಂದು ಪ್ರತಿಯೊಂದು ಮನೆಗೂ ಕೂಡ ಒಂದು ಊಟದ ಕಿಟ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ GN ಫೌಂಡೇಶನ್ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೈಲೂರು ಗ್ರಾಮದಲ್ಲಿ ಗುರುಪಾದಪ್ಪ ನಾಗಮರಪಳ್ಳಿ ಫೌಂಡೇಶನ್ ವತಿಯಿಂದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಹಾಗೂ ಅವರ ಕುಟುಂಬದ ವತಿಯಿಂದ ಇಡೀ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಏನು ಕೊರೋನಾ ಭೀತಿಯಿಂದ ಜಗತ್ತಿನ ಬಡವರು ಎಲ್ಲ ನರಳುತ್ತಿದ್ದಾರೆ, ಬಹಳ ದುಃಖದಲ್ಲಿ ಮುಳುಗಿದ್ದಾರೆ, ಒಂದು ಹಸಿವಿನ ಅಂಚಿನಲ್ಲಿ ತೊಡಗಿದ್ದಾರೆ ಹಾಗೂ ಜೀವನವನ್ನೇ ಒಂದು ಭಾಳ ತತ್ತರಿಸಿ ಹೋಗಿದೆ. ಇದನ್ನೆಲ್ಲ ಅರಿತುಕೊಂಡು ಸೂರ್ಯಕಾಂತ್ ನಾಗಮರಪಳ್ಳಿ ಸಾಹೇಬರು ಒಂದು ಬಡವರ ಕಣ್ಣೀರನ್ನು ಒರೆಸಬೇಕು, ನೀರಿಡಿಕೆಯನ್ನು ಆರಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅವ್ರ ಫೌಂಡೇಶನ್ ವತಿಯಿಂದ ಅಕ್ಕಿ, ಬೇಳೆ ಹಾಗೂ ಎಣ್ಣೆ ಇಂಥ ವಸ್ತುಗಳೇನಪ್ಪ ಅಂದರೆ ದಿನದ ಬಳಕೆ ವಸ್ತುಗಳು ಸಣ್ಣ ಪ್ರಸಾದ ರೂಪದಲ್ಲಿ ಜನರಿಗೆ ನೀಡಿಕೆಯಾದವರಿಗೆ ಒಂದು ಕೊಡ ನೀರು ಕೊಡೋದೇ ಆಗಲಾದ್ರೂ ಒಂದು ಗ್ಲಾಸಿನ ರೂಪದಲ್ಲಿ ಆಹಾರ ಏನಪ್ಪ ಅಂದ್ರೆ ಒಂದು ಕ್ವಿಂಟಲ್ ಗಟ್ಟಲೆ ಕೊಡ್ಲಿಕ್ಕೆ ಆಗದಿದ್ರೂ ನಾವು ಪ್ರಸಾದ ರೂಪದಲ್ಲಿ ಆದ್ರೂ ಎಲ್ಲ ಜನರಿಗೆ ಮುಟ್ಲಿ, ನನ್ನ ಸೇವೆ ಏನಪ್ಪ ಅಂದ್ರೆ ಒಂದು ತಾಸಿನವರೆಗಾದರೂ ಒಂದು ದಿವಸದವರೆಗಾದರೂ ಜನ ಬದುಕಲಿ ಅನ್ನೋ ಆಸೆ ಇಟ್ಕೊಂಡು ದೇವ್ರ ಮೇಲೆ ಅವರು ಒಂದು ಆಸೆ ಇಟ್ಕೊಂಡು ಜನರ ಸೇವೆ ಮಾಡ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯದ, ಭಾಳ ಒಳ್ಳೆಯ ವಿಚಾರದ. ಅವ್ರ ಆಸೆಗೇನಪ್ಪ ಅಂದ್ರೆ ಈಡೇರಲಿ, ಜನ ಏನಪ್ಪ ಅಂದ್ರೆ ಒಳ್ಳೆ ರೀತಿ ಬದುಕಲಿ, ಕೊರೋನಾ ಏನಪ್ಪ ಅಂದ್ರೆ ದೂರ ಹೋಗಲಿ, ಜನ ಸುಖ ಶಾಂತಿಯಿಂದ ಬದುಕಲಿ ಅನ್ನತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದು ಮೈಲೂರದಲ್ಲಿ ನಾನು ಶಿವರಾಜ್ ಕುದುರೆ ಅವರ ಒಂದು ಅಭಿಮಾನಿ ಸಂಘ, ನಾನು ಭಾರತೀಯ ಜನತಾ ಪಕ್ಷದ ಮುಖಂಡ ಹಾಗೂ SC ST ಮೋರ್ಚಾದ ಮುಖಂಡರಾಗಿ ಒಂದು ಎಲ್ಲ ಕಾನೂನಿನ ಉಲ್ಲಂಘನೆ ಮಾಡ್ದೇ ಲಾಕ್ಡೌನ್ ಪಾಲನೆ ಮಾಡಿ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರಿಗೇನಪ್ಪ ಅಂದ್ರೆ ಒಂದು ಒಳ್ಳೆಯ ಡಿಸ್ಟೆನ್ಸ್ ಮಾಡ್ಕೊಂಡು ಯಾರಿಗೂ ಭಯಭೀತಿ ಮೂಡಲಾರ್ದಕ್ಕೇ ಈ ಕೊರೋನಾಕ್ಕೆ ಸರ್ಕಾರದ ನಿಯಮಕ್ಕೆ ಪಾಲನೆ ಮಾಡಿಕೊಂಡು ಸರ್ಕಾರ ಕಾನೂನಿನಪ್ಪ ನಾವು ಪಾಲನೆ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಲ್ಲಿ ಮೀಡಿಯಾ ವತಿಯಿಂದ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೆ ನಮ್ಮೂರ ವತಿಯಿಂದ ನನ್ನ ವತಿಯಿಂದ ತುಂಬ ಅಭಿನಂದನೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಶಿವರಾಜ್ ಕುದುರೆ, ಮೈಲೂರು, ಭಾರತೀಯ ಜನತಾ ಪಕ್ಷದ ಮುಖಂಡರು, SC ಮೋರ್ಚಾದ ಮುಖಂಡರು, SC ಮುಖಂಡರು ಹಾಗೂ ಜನಸೇವಕ. ನಾನು ಭಾರತೀಯ ಜನತಾ ಕಾರ್ಯಕರ್ತನಾಗಿ ಜನಸೇವೆಯಲ್ಲಿ ತೊಡಗಿದ್ದೇನೆ. ಅವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಒಳ್ಳೆ ಶಾಂತಿಯಿಂದ ಏನಪ್ಪ ಅಂದ್ರೆ ಆಹಾರ ಪಟ್ಟಣಗಳಂತೂ ತಗೋತಾ ಇದ್ದಾರೆ. ಯಾವುದೂ ಇಲ್ಲಿ ಲಾಕ್ಡೌನ್ ಮುರಿದಿಲ್ಲ, ಕಾನೂನು ಮುರಿದಿಲ್ಲ, ಕಾನೂನು ಭಂಗ ತಂದಿಲ್ಲ. ಭಾಳ ಒಳ್ಳೆಯ ರೀತಿಯಿಂದ ಇದು ಮಾದರಿಯ ಅಂತಲೂ ಹೇಳ್ಬೋದು. ನಾನು ಇದು ಬೀದರ್ ನಗರದಲ್ಲಿ ಇಂಥ ಈ ಕೆಲಸ ಆಗಿರೋದು, ಇಂಥ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಡೋದು ಒಂದು ಮಾದರಿ ಅಂತ ಹೇಳ್ತೀನಿ. ಪೊಲೀಸ್ ಅಧಿಕಾರ ದುರ್ಬಳಕೆ ಹಾಗೂ ದಬ್ಬಾಳಿಕೆ ಮೂಲಕ ಭಾಲ್ಕಿ ವಿಧಾನಸಭೆ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೂ ಮುನ್ನ ಅಕ್ರಮವಾಗಿ 26,000 ಮನೆಗಳ ಹಂಚಿಕೆ ಮಾಡಿರುವುದು ಸಾಬೀತಾದ ಹಿನ್ನೆಲೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಭಾಲ್ಕಿ ಶಾಸಕರಾದ ಈಶ್ವರ್ ಖಂಡ್ರೆಯವರು ತಮ್ಮ 2 ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಸಾರ್ವಜನಿಕ ಜೀವನದಿಂದ ನಿವೃತ್ತಿಯಾಗಬೇಕು ಎಂದು ಸಂಸದರಾದ ಭಗವಂತ್ ಖೂಬಾ ಅವರು ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದರು. ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2015ರಿಂದ 2019ರವರೆಗೆ ಭಾಲ್ಕಿ ಕ್ಷೇತ್ರದಲ್ಲಿ ಈಶ್ವರ್ ಖಂಡ್ರೆಯವರು ಬೋಗಸ್ ಫಲಾನುಭವಿಗಳಿಗೆ ತಮ್ಮ ಮನೆಯಲ್ಲೇ ಹಕ್ಕುಪತ್ರಗಳನ್ನು ಪ್ರಿಂಟ್ ಮಾಡಿ ಸಾಮೂಹಿಕವಾಗಿ ಹಂಚಿಕೆ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಮಾತ್ರ ನಮಗೆ ಸಂವಿಧಾನವನ್ನ ಅಧಿಕಾರವೂ ಕೊಟ್ಟಿದೆ ಮತ್ತು ಅದೇ ಒಂದು ತಿಳುವಳಿಕೆಯಿಂದ ಮತದಾರ ಬಾಂಧವರು ನಮ್ಮನ್ನ ಆಯ್ಕೆ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಭಾಲ್ಕಿಯಲ್ಲಿ ಶಾಸಕ ಈಶ್ವರ ಬಾಬಾ ಅವರು, ನನಗೂ ಗೊತ್ತಿಲ್ಲ ಅವ್ರು ಯಾಕೆ ಹಾಗೆ ಮಾಡಿದ್ರು ಅನ್ನುವಂಥದ್ದನ್ನ ನನಗೂ ಕೂಡ ದೊಡ್ಡ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಮನೆ ಆಯ್ಕೆ ಮಾಡುವಂತ ಜವಾಬ್ದಾರಿ ಗ್ರಾಮ ಸಭೆದು, ಮನೆ ಮಂಜೂರಾತಿ ಮತ್ತು ಪರವಾನಗಿ ಪತ್ರವನ್ನು ಕೊಡುವಂತ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿದ ಆಗಿರ್ತದೆ ಅನ್ನುವಂಥದ್ದನ್ನ ನಿಮಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಈಶ್ವರ್ ಬಾಬಾ ಅವ್ರಿಗೆ ಯಾವಾಗ ಆ ಜವಾಬ್ದಾರಿ ಯಾವ ಅಧಿಕಾರ ಕೊಟ್ಟಿದೆ ಗೊತ್ತಿಲ್ಲ, ಸಂಪೂರ್ಣವಾಗಿ ಭಾಲ್ಕಿ ತಾಲೂಕಿನಲ್ಲಿ ಫಲಾನುಭವಿಗಳ ಆಯ್ಕೆ ಮತ್ತು ಮನೆ ಹಂಚಿಕೆ ಪತ್ರವನ್ನ, ಮಂಜೂರಾತಿ ಪತ್ರವನ್ನ ಸ್ವತಃ ಅವರ ಮನೆಯಲ್ಲಿರುವಂತಹ ಕಂಪ್ಯೂಟರ್ಗಳಲ್ಲಿ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಅದು ಹಂಚಿರುವಂತದ್ದನ್ನ ಕೂಡ ಸ್ವತಃ ಸಹಿ ಮಾಡಿ, ಯಾವ ಒಬ್ಬ ಜನಪ್ರತಿನಿಧಿಗೆ, ಶಾಸಕನಿಗಾಗಲಿ ಸಂಸದರಿಗಾಗಲಿ ಇಂತಹ ಅಧಿಕಾರ
ಕೊಟ್ಟಿರುವುದಿಲ್ಲ. ಆದರೆ ಅವರು ಭಾಲ್ಕಿಯಲ್ಲಿ ಅವರೇ ಸರ್ಕಾರ ಇರುವುದರ ಕಾರಣಕ್ಕಾಗಿ ಮತ್ತು ಅಧಿಕಾರದ ದುರುಪಯೋಗವನ್ನು ಪಡಿಸಿಕೊಂಡು ಅಧಿಕಾರದ ದರ್ಪವನ್ನು ಪ್ರದರ್ಶಿಸಿ ಅಧಿಕಾರಿಗಳ ಮೇಲೆ, ಪಿಡಿಒಗಳ ಮೇಲೆ ಒತ್ತಡವನ್ನು ಹಾಕಿ ಅವರ ಮನೆಯಿಂದಲೇ ಈ ಹಕ್ಕು ಪತ್ರವನ್ನ ಫಲಾನುಭವಿಗಳಿಗೆ, ಇಲ್ಲಿ ಫಲಾನುಭವಿಗಳು ಅನ್ನೋದಕ್ಕಿಂತ ಜಾಸ್ತಿ ಬೋಗಸ್ ಫಲಾನುಭವಿಗಳಂದಿದ್ರೆ ಸೂಕ್ತ ಅನ್ನುವಂಥದ್ದನ್ನ ನನಗನ್ನಿಸ್ತಾ ಇದೆ. ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಇವಾಗ ಎನ್ಕ್ವೈರಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳು ಪುರಸಭೆ ಅಧಿಕಾರಿಯನ್ನ ಈ ಒಂದು ಅವ್ಯವಹಾರವನ್ನ ಮಾಡಿರ್ತಾರೆ ಅನ್ಕೊಂಡು ಅಲ್ಲಿಂದ ಚೀಫ್ ಆಫೀಸರ್ ಅನ್ನ ಸಸ್ಪೆಂಡ್ ಮಾಡಿರ್ತಾರೆ. ತಾಲೂಕ್ ಪಂಚಾಯತಿಯ ಅಧಿಕಾರಿ ಇಒ ಆದಂತ ಅವರನ್ನ ಜಿಲ್ಲಾ ಪಂಚಾಯತಿಯ ಸಿಒ ಅವರನ್ನ ಸಸ್ಪೆಂಡ್ ಮಾಡಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಪಿಡಿಒಗಳಿಗೆ ಮತ್ತು ಪುರಸಭೆಯ ಅಧಿಕಾರಿಗಳಿಗೆ ಈಗಾಗಲೇ ಸಂಬಂಧಪಟ್ಟಂತ ಜವಾಬ್ದಾರಿ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ಗಳನ್ನ ಕೊಡಲಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ 12 ವರ್ಷದ ಮಗು ಸೇರಿದಂತೆ 3ರಲ್ಲಿ ಕೋವಿಡ್-19 ಸೋಂಕು ಪತ್ತೆಯಾಗಿದ್ದು, ಈ ಮೂಲಕ ಸೋಂಕಿತರ ಸಂಖ್ಯೆ 26ಕ್ಕೇರಿದೆ. ಮಧ್ಯಾಹ್ನ ಬಿಡುಗಡೆಯಾದ ಕೊರೋನಾ ಬುಲೆಟಿನ್ನಲ್ಲಿ ರೋಗಿ ನಂಬರ್ 647 ಸಂಪರ್ಕಕ್ಕೆ ಬಂದ 30 ವಯಸ್ಸಿನ ಯುವಕ ಹಾಗೂ 648 ಸಂಖ್ಯೆಯ ಸೋಂಕಿತರ ಸಂಪರ್ಕಕ್ಕೆ ಬಂದ 12 ವಯಸ್ಸಿನ ಗಂಡು ಮಗು ಎನ್ನಲಾಗಿದೆ. ಇನ್ನು 30 ವಯಸ್ಸಿನ ಯುವತಿಯಲ್ಲಿ ಸೋಂಕು ಪತ್ತೆಯಾಗಿದ್ದು, ಸೋಂಕಿನ ಮೂಲ ಪರಿಶೀಲನೆ ಮಾಡಲಾಗುತ್ತಿದೆ. ಈ 3 ಸೋಂಕಿತರಿಂದಾಗಿ ಈಗ ಸಂಖ್ಯೆ 26ಕ್ಕೇರಿದ್ದು, ಈ ಪೈಕಿ 14 ಜನರು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಒಬ್ಬ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದು, ಉಳಿದ 11 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. वाव, गोल्ड वेट पूछना. प्राइस टैग चेक कर. गोल्ड का वेट अलग, प्रेशर स्टोन्स का वेट अलग और मेकिंग चार्जेस अलग. अलग अलग सो गोल्ड के लिए गोल्ड का प्राइस पे करिए. वाव, सब बिल में भी आएगा फ्यूचर के लिए. ट्रांसपेरेंसी, ये है मालाबार प्रॉमिस. इट्स ऑल्सो प्रॉमिस इज अ प्रॉमिस.
ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಪರಿಹಾರ ನಿಧಿ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಬೀದರ್ ನಗರ ಮಂಡಲ ಪ್ರಭಾರಿಗಳಾದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ, ಬಿಜೆಪಿ ಸ್ಲಂ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಬಾಬು ವಾಲಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಬೂತ್ ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ವರದಿ ಕೇಳಿ ಇನ್ನೂ ಹೆಚ್ಚು ಜನ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಿದರು. ಇಲ್ಲಿಯವರೆಗೆ ದೇಣಿಗೆ ನೀಡಿದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದರು. ಇನ್ನೂ ಹೆಚ್ಚು ಜನ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿಕೊಂಡರು. ಅದರಂತೆ ಸಾರ್ವಜನಿಕರು ಲಾಕ್ಡೌನ್ನ ಎಲ್ಲ ನಿಯಮಗಳನ್ನು ಪಾಲಿಸುವಂತೆ ಮನವಿಯನ್ನ ಮಾಡಿದರು. ಭಾರತೀಯ ಜನತಾ ಪಕ್ಷದ ನಗರ ಮಂಡಲ ವತಿಯಿಂದ ಪ್ರಧಾನಮಂತ್ರಿ ಕೇರ್ ಮತ್ತು ಮುಖ್ಯಮಂತ್ರಿ ಕೇರ್, ಪ್ರಧಾನಮಂತ್ರಿ ಪರಿಹಾರ ನಿಧಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಮ್ಮ ನಗರದಿಂದ ಇಷ್ಟೊತ್ತು ಯಾರ್ಯಾರು ಮಹನೀಯರು ತಮ್ಮ ಒಂದು ದೇಣಿಗೆ ನೀಡಿದರೋ ಪ್ರಥಮವಾಗಿ ಅವರಿಗೆ ನಾನು ನಮ್ಮ ನಗರ ಬಿಜೆಪಿ ಘಟಕದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಬುಳ್ಳ ಅವರು, ನಮ್ಮ ನಗರ ಪ್ರಧಾನ ಕಾರ್ಯದರ್ಶಿಗಳಿಂದ ಅನಿಲ್ ಮತ್ತು ಸುನೀಲ್ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದ ನಿತಿನ್ ಕರ್ಪೂರ್ ಮತ್ತು ಸಚ್ಚಿದಾನಂದ್ ಅವರು ಸೇರಿ ನಾವು ನಗರದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಬೂತ್ ಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದಲ್ಲಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 100 ರೂಪಾಯಿಯಿಂದ ಹಿಡ್ಕೊಂಡು ಮೇಲ್ಪಟ್ಟು ತಮ್ಮ ಆ್ಯಪ್ನ ಮುಖಾಂತರ ದೇಣಿಗೆ ಸಂಗ್ರಹಿಸಲು ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆವು. ಇವತ್ತು ಆ ಅಭಿಯಾನದ ಒಂದು ಅಂಗವಾಗಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಪಕ್ಷದ ಪ್ರಮುಖರೊಂದಿಗೆ ಅಲ್ಲಿನ ಡಾಟಾ ಕಲೆಕ್ಷನ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಎಷ್ಟು ಜನರಿಗೆ ಮಾಡಿದ್ರಿ ಏನಿಲ್ಲ ಅಂತ ಒಂದು ಅವಲೋಕನವನ್ನು ನಾವು ಮಾಡಿದ್ದೆವು. ನಮ್ಮ ಎಲ್ಲ ನಗರದ ತಂಡ ಅತಿ ಉತ್ತಮ ರೀತಿಯಿಂದ ಇದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದೆ. ನಾನು ಇಡೀ ತಂಡಕ್ಕೆ ನಾನು ನಗರದ ಪ್ರಭಾರಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೋವಿಡ್ ಮಹಾಮಾರಿಯ ಈ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಧಿಸಿದಂತಹ ಎಲ್ಲ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲ್ಕೋಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮಹತ್ವ ಕೊಡಬೇಕು, ಸ್ವಚ್ಛತೆ ಬಗ್ಗೆ ಮಹತ್ವ ಕೊಡಬೇಕು. ತಮ್ಮ ಮೊಬೈಲ್ಗಳಲ್ಲಿ ಆರೋಗ್ಯ ಸೇತು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಮತ್ತು ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಗರದ ಎಲ್ಲರಿಗೂ ವಿನಂತಿಸ್ಕೋತೀನಿ. ಅದಲ್ಲದೇ ಹಣದ 100 ರೂಪಾಯಿ ಮಹತ್ವ ಅಲ್ಲ, ಅಥವಾ ಹಣ ನೀಡ್ತಕ್ಕಂಥ ದೇಣಿಗೆ ಮಹತ್ವ ಅಲ್ಲ. ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ನಿಲುವಿಗೆ ನಮ್ಮ ಬೆಂಬಲವನ್ನು ಸೂಚಿಸುವ ಮುಖಾಂತರ, ಆದೇಶಗಳನ್ನು ಪಾಲನೆ ಮಾಡುವ ಮುಖಾಂತರ ತಮ್ಮ ಕೈಲಾದ ಸಹಾಯವನ್ನು ಸಂಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ, ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಮತ್ತು ವಯೋವೃದ್ಧರಿಗೆ ನಮ್ಮ ನಗರದ ತಂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಸಹಕರಿಸಿದಂಥ ತಮ್ಮೆಲ್ಲರಿಗೂ ಮತ್ತು ಇನ್ನು ಮುಂದೆಯೂ ಸಹ ಈ ಲಾಕ್ಡೌನ್ ಮುಗಿದಿಲ್ಲ, ಈ ಮಹಾಮಾರಿ ಸಂಪೂರ್ಣವಾಗಿ ತೊಲಗಿಸುವವರೆಗೆ ನಾವು ಸತತ ಪ್ರಯತ್ನ ಪಟ್ಟು ನಮ್ಮ ಈ ಮಹಾಮಾರಿಯ ಒಂದು ವಿಕೋಪದಿಂದ ಪಾರಾಗಲು ಶ್ರಮಿಸಬೇಕೆಂದು ಹೇಳ್ತಾ, ಮತ್ತೊಮ್ಮೆ ತಮ್ಮ ಮೊಬೈಲ್ಗಳ ಮುಖಾಂತರ PM ಮತ್ತು CM ಕೇರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಸುರಕ್ಷಿತರಾಗಿರಿ. ನಮ್ಮ ಪ್ರಧಾನಮಂತ್ರಿಗಳ ಒಂದೇ ವಾಕ್ಯ ಇಡೀ ವಿಶ್ವವನ್ನು ಮುಜುಗರಗೊಳಿಸಿದೆ, ಜಾನ್ ಹೈ ತೋ ಜಹಾನ್ ಹೈ. ಜೀವವನ್ನು ಕಾಪಾಡಿಕೊಳ್ಳುವುದು ಎಲ್ಲಕ್ಕಿಂತಲೂ ಆದ್ಯ ಕರ್ತವ್ಯ ಅಂತೇಳಿ ನಾನು ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದಿಸಿ, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಂದಂಥ ನನ್ನ ಪಕ್ಷದ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಅಂತೇಳಿ ನನ್ನ ಈ ಮಾತನ್ನು, ಈ ಪತ್ರಿಕಾ ಹೇಳಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಪಶುಸಂಗೋಪನೆ, ಹಜ್ ಮತ್ತು ವಫ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮೇ 8ರಂದು ನಗರದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ತಮ್ಮ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವರು, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಕರೋನಾ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ದೇಶದೆಲ್ಲೆಡೆ ಲಾಕ್ಡೌನ್ ಮುಂದುವರೆದಿದೆ.
ಈ ಸಂದರ್ಭದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಎಂದು ತಿಳಿದು ಸರ್ಕಾರದಿಂದ ನಿರಾಶ್ರಿತರು ಬಡವರಿಗೆ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ. ಆಹಾರ ಧಾನ್ಯಗಳ ವಿತರಣೆ ಕಾರ್ಯಕ್ರಮವನ್ನು ತಾವು ಕೂಡ ಮುಂದುವರಿಸಿದ್ದು, ಕಡು ಬಡವರು ಹಸಿವಿನಿಂದ ನರಳಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದು ಮಾತನಾಡಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೀಮ್ನಗರ್ ಮೈಲೂರು ಬಡಾವಣೆಗಳಲ್ಲಿ ಸಚಿವರಾದ ಪ್ರಭು ಚೌಹಾಣ್, ಯುವ ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ಜಿಎನ್ ಫೌಂಡೇಶನ್ ವತಿಯಿಂದ ಆಹಾರ ಕಿಟ್ ವಿತರಣೆ. ವಸತಿ ಯೋಜನೆ ಅಕ್ರಮ ಆರೋಪ ಹಿನ್ನೆಲೆ ಈಶ್ವರ್ ಖಂಡ್ರೆ ರಾಜೀನಾಮೆಗೆ ಸುದ್ದಿಗೋಷ್ಠಿಯ ಮೂಲಕ ಸಂಸದ ಭಗವಂತ್ ಖೂಬಾ ಆಗ್ರಹ. ಗಡಿ ಜಿಲ್ಲೆ ಬೀದರ್ನಲ್ಲಿ 12 ವರ್ಷದ ಮಗು ಸೇರಿದಂತೆ 3ರಲ್ಲಿ ಕೋವಿಡ್-19 ಸೋಂಕು ಪತ್ತೆ, 26ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ಪಿಎಂ ಮತ್ತು ಸಿಎಂ ಕೇರ್ ಬೀದರ್ ನಗರ ಮಂಡಲ ಪ್ರಭಾರಿ ಬಾಬುವಾಲಿ ಅವರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾಶಕ್ತಿ ಕೇಂದ್ರ ಬೂತ್ಗಳ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಂವಾದ. ನಗರದ ಅಂಬೇಡ್ಕರ್ ವೃತ್ತದ ಬಳಿಯ ಸಚಿವರ ಕಚೇರಿ ಆವರಣದಲ್ಲಿ ಸಚಿವರಾದ ಪ್ರಭು ಚೌಹಾಣ್ ಅವರಿಂದ ಬಡ ಜನರಿಗೆ ಆಹಾರ ಕಿಟ್ ವಿತರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.